ಮಲಗಿದವರ ಕೂರಿಸಿದೆ ನಿಲ್ಲಿಸುವವರು ಯಾರೋ, ಬಲದ ಜೊತೆಗೆ ಛಲದ ಪಾಠ ಕಲಿಸುವವರು ಯಾರೋ. ಬಂಧುಗಳೇ ನಮಸ್ಕಾರ. ನಾನು ಯಾಕೆ ಈ ಸಿದ್ಧಲಿಂಗಯ್ಯನವರ ಪದ್ಯವನ್ನು ಹೇಳಿದೆ ಅಂದರೆ, ಸಿದ್ಧಲಿಂಗಯ್ಯನವರ ಈ ಪದ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕುರಿತಂತೆ ಈ ಒಂದು ಲೈನ್ ಇದೆ. ಇದನ್ನು ನಾವು ಸಿದ್ಧಲಿಂಗಯ್ಯನವರು ಬದುಕಿದ್ದಾಗಲೇ ಸ್ವಲ್ಪ ಕ್ರಿಟಿಕಲ್ ಆಗಿ ಅನಲೈಸಿಸ್ ಮಾಡಿ ಅವ್ರನ್ನ ಸ್ವಲ್ಪ ತರಟೆ ತಗೊಂಡಿದ್ವಿ. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಲಗಿದವ್ರನ್ನ ಕೂರಿಸಿದ್ದಲ್ದೇ ಎದ್ದು ನಿಲ್ಲಿಸಬೇಕು, ನಡೆಸಬೇಕು, ಪಾಠ ಕಲಿಸ್ಬೇಕು, ನಿಮ್ಮನ್ನ ಎದ್ದು ಓಡಿಸ್ಬೇಕು, ಎಲ್ಲದಕ್ಕೂ ಬಾಬಾ ಸಾಹೇಬ್ರೆ ಬರಬೇಕು ಅಂತ ನೀವು ಬಯಸ್ತೀರಾ. ಮಲಗಿದವ್ರನ್ನ ಕೂರಿಸಿದ ಮೇಲೆ ಎದ್ದು ನಿಂತು ನೀವು ಓಡಬೇಕು. ಮಲಗಿದವ್ರು ಕೂರಿಸಿದೆ ಅಂದರೆ ನಿದ್ರೆ ಮಾಡ್ತಾ ಮಲಗಿದ್ರಿ ನೀವೆಲ್ಲರೂ ಇಷ್ಟು ವರ್ಷ ಜಾಗೃತಿ ಇಲ್ದೇನೆ, ಅಂಥವ್ರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎದ್ದು ಕೂರಿಸಿದ್ದಾರೆ. ಅಲ್ಲಿಂದ ನೀವು ಓಡಬೇಕು, ಕಲಿಬೇಕು, ಛಲಬಲ ಎಲ್ಲವನ್ನ ಕಲಿಬೇಕು ಅಂಬೇಡ್ಕರ್ ಅವರ ಒಂದು ಸಿದ್ಧಾಂತವನ್ನು ಬಳಸ್ಕೊಂಡು ಅನ್ನೋದು ಅವ್ರ ಆಶಯ. ಆದರೆ ಛಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರು ಅಂತ ಕೇಳಿರೋ ಪ್ರಶ್ನೆಗೆ ನಿಮಗೆ ಎಲ್ಲವನ್ನ ಕಲಿಸೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರಬೇಕಾ ಅನ್ನೋದನ್ನ ನಾವು ಯಾಕೆ ಈ ಥರ ಸಾಹಿತ್ಯ ಬರ್ದಿರಿ ಅಂತ ಕೇಳ್ತಾ ಇದ್ವಿ. ಇವತ್ತು ಅಂತ ಒಂದು ಪರಿಸ್ಥಿತಿ ಇದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಆಮೇಲೆ ಹೇಳ್ತೀನಿ. ನಿಮ್ಮೆಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಅನೇಕ ದಿನಗಳ ನಂತರ ಮತ್ತೆ ನಾನು ಎಲ್ಲ ಕೆಲಸಗಳ ನಡುವೆನೂ ಈ ವಿಡಿಯೋಗೆ ಬಂದಿದ್ದೀನಿ. ಬಹಳ ತುರ್ತು ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋಗೆ ಬಂದಿದ್ದೀನಿ. ಇವತ್ತಿನ ಈ ಸಿದ್ಧಲಿಂಗಯ್ಯನವರ ಈ ಕವನವನ್ನು ಯಾಕೆ ನಾನು ಇಲ್ಲಿ ಪ್ರಸ್ತುತ ಹೇಳ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ನಾನು ಇವತ್ತಿನ ರಾಜಕಾರಣಕ್ಕೆ ಸಂಬಂಧಪಟ್ಟಂಗೆ ಇದನ್ನು ಹೇಳಬೇಕಾಗಿದೆ. ನಾನು ಆ ಕಾರಣಕ್ಕೋಸ್ಕರ ತುರ್ತಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ನಾನೆಲ್ಲ ಹೊರಗಡೆ ಇದ್ದಾಗಲೂ ಇದೊಂದು ವಿಡಿಯೋ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ನಾನು ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಅವರು ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಬಂಧುಗಳೇ, ಇವತ್ತಿನ ರಾಜಕಾರಣ ನೀವು ನೋಡ್ತಾ ಇದ್ದೀರಾ. ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಯಿತು. ಮುಖ್ಯಮಂತ್ರಿಗಳ ಬದಲಾವಣೆ ಆಗೋ ಸಂದರ್ಭದಲ್ಲಿ ಅನೇಕ ದಲಿತ ಸಂಘಟನೆಗಳು ಎಂದಿನಂತೆ, ನಾನು ಹೇಳಿದೆ ಎಂದಿನಂತೆ ಅಂದರೆ ಅನೇಕ ವರ್ಷಗಳ ಬೇಡಿಕೆ ಇದು. ಈ ಅನೇಕ ವರ್ಷಗಳ ಬೇಡಿಕೆ ಅಂತ ಅವರೆಲ್ಲರೂ ದಲಿತ ಮುಖ್ಯಮಂತ್ರಿ ಬೇಕು, ದಲಿತ ಮುಖ್ಯಮಂತ್ರಿ ಬೇಕು ಅಂತ ಒಂದು ಕೂಗೆಬ್ಬಿಸಿದ್ರು. ಅಲ್ಲಲ್ಲಿ ಎಲ್ಲ ಬೇರೆ ಬೇರೆ ಕಡೆ ಸಂಘಟನೆಗಳು, ದಲಿತ ಸಂಘಟನೆಗಳು. ಈಗ ದಲಿತ ಸಂಘಟನೆಗಳು ಅಂತ ಹೇಳೋಂಗೂ ಇಲ್ಲ. ಈಗ ಹೊಲೆ ಮಾದಿಗರಾಗಿ ನಾವು ವಿಭಜನೆ ಆಗೋದ್ಮೇಲೆ ವಲಯ ಸಂಘಟನೆಗಳು ವಲಯರನ್ನು ಕೇಳ್ತಾರೆ, ಮಾದಿಗ ಸಂಘಟನೆಗಳು ಮಾದಿಗರನ್ನು ಕೇಳ್ತಾರೆ. ಆ ಕಡೆ ಮಾದಿಗರು ನಮ್ಮವ್ರು ಕೊಡಬೇಕು ಅಂತ ಯೋಚನೆ ಒಂದು ಗಲಾಟೆ ಮಾಡಿದ್ರು, ಈ ಕಡೆ ವಲಯರನ್ನು ನಮ್ಮವ್ರಿಗೊಬ್ಬರು ಕೊಡಿ ಅಂತ ಗಲಾಟೆ ಮಾಡಿದ್ರು. ಅಂದರೆ ಸಂಘಟನೆಗಳು, ಹೋರಾಟಗಾರರು ಮತ್ತು ಅಲ್ಲಿನ ಪ್ರಜ್ಞಾವಂತ ಸಮುದಾಯದ ಪ್ರಜ್ಞಾವಂತರು, ಬುದ್ಧಿಜೀವಿಗಳು ಎಲ್ಲರೂ ಸೇರಿಕೊಂಡು ನಮ್ಮವ್ರಿಗೊಬ್ಬರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ನೀವು ಕೊಡಬೇಕಾಗಿತ್ತು ಅಂತ ಆಗ್ರಹಿಸಲು ಸಹಜ. ಆದರೆ ನನ್ನ ಪ್ರಶ್ನೆ ಏನು ಅಂತಂದರೆ, ಅಲ್ಲಿರ್ತಕ್ಕಂಥ ನಾಯಕರುಗಳು ಅಂದರೆ ಪಕ್ಷದೊಳಗಡೆ ಇರ್ತಕ್ಕಂಥ, ಈಗಾಗಲೇ ಗೆದ್ದಿರ್ತಕ್ಕಂಥ, ಹಲವು ಖಾತೆಗಳನ್ನ ನಿಭಾಯಿಸಿರ್ತಕ್ಕಂಥ, ಹಲವು ವರ್ಷಗಳಿಂದ ರಾಜಕಾರಣದಲ್ಲಿರ್ತಕ್ಕಂಥ, ಅದರಲ್ಲೂ ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಈ ನಾಯಕರುಗಳು, ನಾವು ಯಾರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ತಾ ಇದೀವೋ, ಆ ಯಾವ ನಾಯಕರುಗಳು ಬೇರೆ ಸಮುದಾಯದ ನಾಯಕರುಗಳ ಥರ ನಾನು ಕೂಡ ಮುಖ್ಯಮಂತ್ರಿ ಆಕಾಂಕ್ಷೆ ಅಂತ ಕೇಳೋದಿಲ್ಲ. ಈಗಲೆಲ್ಲ ಇದು ನಾನು ತುಂಬ ವರ್ಷಗಳಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಕಳೆದ 30 ವರ್ಷಗಳಿಂದ ನಾನು ಚಳವಳಿಯಲ್ಲಿ ಇದ್ದುಕೊಂಡು ಸಮುದಾಯದ ಪ್ರಜ್ಞೆ ಇಟ್ಕೊಂಡು ಕೇಳ್ತಾ ಇದ್ದೀನಿ. ಯಾವ ರಾಜಕಾರಣಿಯು ಕಳೆದ 30 ವರ್ಷಗಳಲ್ಲಿ ನಾನು ಕೂಡ ಮುಖ್ಯಮಂತ್ರಿ ಆಕಾಂಕ್ಷಿ, ದಯವಿಟ್ಟು ಹೈಕಮಾಂಡ್ ನಮ್ಮನ್ನು ಪರಿಗಣಿಸಬೇಕು. ಹೈಕಮಾಂಡ್ ಮೇಲೆ ಇರುತ್ತೆ ಒಂದು ಪಕ್ಷ ಆದಮೇಲೆ, ಯಾವುದೇ ಪಕ್ಷ ಆದ್ರೂ. ಹಾಗಾಗಿ ಹೈಕಮಾಂಡ್ಗೆ ಅವರೊಂದು ಸಂದೇಶ ಕೊಡಬೇಕು, ನಮ್ಮನ್ನು ಪರಿಗಣಿಸಿ, ನಮ್ಮ ಸಮುದಾಯ ಕೂಡ ದಂಡಿಯಾಗಿ ನಿಮಗೆ ಓಟ್ ತಂದು ಕೊಟ್ಟಿದೆ ಅಂತ ಹೇಳುವಂಥ ಧೈರ್ಯವನ್ನು ಇವತ್ತು ತನಕ ಒಬ್ಬ ದಲಿತ ರಾಜಕಾರಣಿ, ನಾನು ದಲಿತ ಅಂತ ಈಗ ಬಳಸ್ತೇನೆ ಯಾಕೆಂದರೆ ವಲಯ ರಾಜಕಾರಣಿ ಆಗಿರ್ಬೋದು, ಮಾದಿಗ ರಾಜಕಾರಣಿ ಆಗಿರ್ಬೋದು, ಯಾರೂ ಬಾಯ್ಬಿಟ್ಟು ಕೇಳಿಲ್ಲ. ಇವರು ಬಾಯ್ಬಿಟ್ಟು ಕೇಳಿದ್ರೆ ಸಮುದಾಯ ಅದಕ್ಕೆ ಶಕ್ತಿ ತುಂಬೋದು, ಅಥವಾ ಧ್ವನಿಗೂಡಿಸ್ಬೋದು, ಅಥವಾ ಹೋರಾಟಗಳ ಮುಖಾಂತರ ನಮ್ಮವರು ಇಷ್ಟೆಲ್ಲ ಕೇಳ್ತಾ ಇದ್ರು ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳ್ಬೋದು, ಅದ್ರಲ್ಲಿ ಅರ್ಥ ಇದೆ. ಆದರೆ ಇವ್ರು ಯಾವತ್ತೂ ಬಾಯ್ಬಿಟ್ಟೇ ಕೇಳೋದಿಲ್ಲ. ಮೈಕ್ ತಗೊಂಡೋಗಿ ಪತ್ರಕರ್ತರು ಅಥವಾ ಇನ್ಯಾರೋ ಮೀಡಿಯಾದವರು ಅವ್ರು ಮುಂದೆ ಹೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ, ಮುಖ್ಯಮಂತ್ರಿ ಹುದ್ದೆಯನ್ನು ಹೈಕಮಾಂಡ್ ವಿವೇಚನೆಗೆ ಬಿಟ್ಟಿದ್ವಿ, ಹೈಕಮಾಂಡ್ ನಮ್ಮನ್ನು ನೋಡಿ ಕೊಡ್ತಾರೆ, ಅವ್ರು ಇಷ್ಟ ಇದ್ರೆ ಕೊಡ್ತಾರೆ, ಇಲ್ದಿರಲ್ಲ ಅವ್ರು ಯಾರನ್ನ ಆಯ್ಕೆ ಮಾಡ್ತಾರೆ ಅವ್ರನ್ನ ಮಾಡಲಿ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಈ ಕಡೆ ದಲಿತರು ಲಭ ಅಂತ ಬಾಯ್ಬಿಡ್ಕೋತೀವಿ ನಾವು, ನಮ್ಮವರೊಬ್ಬರು ಆಗಬೇಕಾಗಿತ್ತು ಅಂತ. ಯಾತಿಗೆ ಆಗ್ಬೇಕು ಈ ಸುಖಕ್ಕೆ? ನನ್ನ ಪ್ರಶ್ನೆ. ನಿಮಗೆ ಆ ತಾಕತ್ತು, ಆ ದಮ್ ಇಲ್ಲದ ಮೇಲೆ ನೀವು ಯಾತಿಗೆ ಮುಖ್ಯಮಂತ್ರಿಗಳಾಗಬೇಕು? ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಪ್ರತಿಫಲವಾಗಿ ನಿಮಗೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಸಿಕ್ಕಿದೆ. ನೀವು ಒಂದು ಮೀಸಲು ಕ್ಷೇತ್ರದಿಂದ ಗೆದ್ದು ಆಯ್ಕೆಯಾಗಿ ಹೋಗಿ ಅನೇಕ ಮಂತ್ರಿ ಪದವಿಗಳನ್ನು ಅಥವಾ ಬೇರೆ ಬೇರೆ ಪದವಿಗಳನ್ನು ಪಡೆದು ಬೇಕಾದಷ್ಟು ದುಡ್ಡನ್ನು ಗಳಿಸಿದ ನಂತರವೂ ನಿಮಗೆ ಗೊತ್ತಿರಲಿ, ಇಡೀ ರಾಜ್ಯಕ್ಕೆ ಅವನು ಮಂತ್ರಿ ಆಗಿ ಹೋಗ್ತಾನೆ. ಈಗ ಉದಾಹರಣೆಗೆ, ಈಗ ಮಾದೇವಪ್ಪನವರು, ಈಗ ಚಾಲ್ತಿಲಿ ಇರ್ತಕ್ಕಂಥ ಒಂದು ಹೆಸರು ಮಾದೇವಪ್ಪನವರು ಇರ್ಬೋದು, ಅಥವಾ ಪರಮೇಶ್ವರ್ ಅವರು ಇರ್ಬೋದು, ಅಥವಾ ಪ್ರಿಯಾಂಕ್ ಖರ್ಗೆ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇರ್ಬೋದು. ಇವ್ರು ಎಲ್ಲರೂ ಮಂತ್ರಿಗಳಾಗೋದು. ಒಂದ್ಸಲಿ ಮಂತ್ರಿಗಳಾದ್ಮೇಲೆ, ಇಡೀ ರಾಜ್ಯಕ್ಕೆ ಮಂತ್ರಿಗಳಾದ್ಮೇಲೆ ಅವರು ಇಡೀ ರಾಜ್ಯದ ಜನತೆಗೆ ಚಿರಪರಿಚಿತರಾದರು ಅಂತ ಅರ್ಥ. ಇಡೀ ರಾಜ್ಯದ ಜನತೆಗೆ ಕೆಲಸ ಮಾಡಿದ್ಮೇಲೆ ಯಾವುದಾದ್ರೂ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯನ್ನ ಆಯ್ಕೆ ಮಾಡ್ಕೋಬೇಕು ಅವರು.
ಒಂದ್ಸಲಿ ಗೆಲ್ಲೋದಕ್ಕೆ ಮಾತ್ರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಯ್ಕೆ ಮಾಡ್ಕೊಂಡ್ಮೇಲೆ ಇನ್ನು ಮುಂದಿನ ಚುನಾವಣೆಯಲ್ಲಿ ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಗಳನ್ನ ಆಯ್ಕೆ ಮಾಡ್ಕೊಂಡು ಗೆಲ್ಲುವಂತ ತಾಕತ್ತು ಯಾಕಿಲ್ಲ ಇವ್ರಿಗೆ? ಮತ್ತೆ ಮತ್ತೆ ಅದೇ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತಾರೆ, ಅದರಲ್ಲೇ ಹೋರಾಟ ಮಾಡ್ತಾರೆ, ಅಲ್ಲೇ ಗೆದ್ಕೊಂಡು ಹೋಗ್ತಾರೆ. ಇವ್ರನ್ನ ಗೆಲ್ಲಿಸಿ ಕಳಿಸೋದು ಇಲ್ಲಿನ ಮತದಾರರು, ದಲಿತ ಮತದಾರರು. ಇವ್ರನ್ನ ದಲಿತ ಮತದಾರರು ಗೆಲ್ಲಿಸಿ ಕಳಿಸೋದಲ್ದೇನೆ ಇವ್ರಿಗೆ ಪದವಿ ಕೊಡಿ ಅಂತ ನಾವೇ ಗಲಾಟೆ ಮಾಡಬೇಕು. ಯಾಕೆ ಮಾಡಬೇಕು? ಇದನ್ನ ಅನೇಕ ಬುದ್ಧಿಜೀವಿಗಳು, ಹೋರಾಟಗಾರರು ಅಥವಾ ಚಿಂತಕರು ಏನಂತಾರೆ ಅಂದ್ರೆ, ನಮ್ಮ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ, ನಮ್ಮ ಸಮುದಾಯಕ್ಕೆ ಆಗಿರ್ತಕ್ಕಂಥ ದ್ರೋಹ ಇದು, ಹಂಗಾಗಿ ಕಾಂಗ್ರೆಸ್ ಪಕ್ಷ ಆಗಲಿ ಅಥವಾ ಇನ್ಯಾವುದೋ ಪಕ್ಷ ಆಗಲಿ ನಮ್ಮ ಸಮುದಾಯದವ್ರನ್ನ ಕನ್ಸಿಡರ್ ಮಾಡಬೇಕು ಅಂತ ಇವರು ಅವ್ರ ಪರವಾಗಿ ಧ್ವನಿಯನ್ನೇ ಯಾಕೆ ಮೊಳಗಿಸ್ಬೇಕು? ನಿಮ್ಮನ್ನ ಗೆಲ್ಲಿಸಿ ಕಳಿಸಿರೋದೇನಕ್ಕೆ ಈ ದಲಿತ ನಾಯಕರುಗಳನ್ನ? ದಲಿತ ನಾಯಕರುಗಳು ಗೆದ್ದ ಮೇಲೆ, ಗೆಲ್ಲ ತನಕ ದಲಿತರಿಂದನೇ ಇರ್ತಾರೆ. ದಲಿತ ಹೋರಾಟಗಾರರನ್ನ, ದಲಿತ ನೌಕರರನ್ನ ಇವ್ರು ಬೇಕಾದಂಗೆ ಬಳಸ್ಕೊಂಡು, ಇವ್ರಿಗೆ ಬೇಕಾದ ದುಡ್ಡುಗಾಗಿ, ಸಮಯಕ್ಕಾಗಿ, ಪ್ರಚಾರಕ್ಕೋಸ್ಕರ ಬಳಸ್ಕೊಂತಾರೆ. ಆದ್ರೆ ಗೆದ್ದಂತ ಯಾವೊಬ್ಬ ಮಂತ್ರಿ ಆದ್ಮೇಲೆ ಅವ್ರ ಸುತ್ತಮುತ್ತ ಯಾವುದೇ ವಿಧವಾದಂತ ದಲಿತ ನೌಕರರನ್ನ ಇಟ್ಕೊಳ್ಳಲ್ಲ. ಅದು ಬೇರೆಯವ್ರು ಇಟ್ಕೋತಾರೆ. ನಾನು ಯಾಕೆ ಇದನ್ನ ಓಪನ್ ಆಗಿ ಹೇಳ್ತಿದ್ದೀನಿ ಅಂತಂದ್ರೆ, ಬೇರೆ ಯಾವುದೇ ಮಿನಿಸ್ಟರ್ ಆದ್ರೂ ಆಯಾಯ ಜಾತಿಯವ್ರನ್ನ ತಮ್ಮ ಆಪ್ತ ಸ್ಥಾನಗಳಲ್ಲಿ ಇಟ್ಕೊಂತಾರೆ. ಆದ್ರೆ ನಮ್ಮ ದಲಿತ ನಾಯಕರುಗಳು ಏನ್ ಮಾಡ್ತಾರೆ ಅಂದ್ರೆ, ಗೆಲ್ಲ ತನಕ ಮಾತ್ರ ಇವ್ರಿಗೆ ದಲಿತ ಅಧಿಕಾರಿಗಳು ಬೇಕು, ದುಡ್ಡು ಕೊಡೋದಕ್ಕೆ ಬೇಕು, ಪ್ರಚಾರಕ್ಕೆ ಬೇಕು, ಇವ್ರನ್ನ ಗೆಲ್ಸೋದಕ್ಕೆ ಬೇಕು. ಆದ್ರೆ ಗೆದ್ದ ಮೇಲೆ ಎಲ್ಲ ದಲಿತರನ್ನ ದೂರ ಮಾಡ್ಕೊಂಡು ಜನರಿಂದ ದೂರ ಆಗಿ ಮನೆಗಳಿಗೆ ಹೋದ್ರೆ ನಾವು ಪ್ರಜೆಗಳು ನಾಯಿಗಳ ತರ ಕಾಯ್ಬೇಕು ದಿನವೆಲ್ಲ. ಒಬ್ಬ ಚಿಂತಕ ಬಂದಿರ್ತಾನೆ, ಒಬ್ಬ ಸಾಹಿತಿ ಬಂದಿರ್ತಾನೆ, ಒಬ್ಬ ಹೋರಾಟಗಾರ ಬಂದಿರ್ತಾನೆ, ಅವ್ರನ್ನ ಕನಿಷ್ಠ ಪ್ರಜ್ಞೆಯಿಂದ ಆಚೆ ಬಂದು ಮಾತಾಡ್ಸ್ಬೇಕು ಅನ್ನೋಷ್ಟು ಕಾಮನ್ ಸೆನ್ಸ್ ಇಲ್ಲ ದಲಿತ ನಾಯಕರುಗಳಿಗೆ. ಒಂದ್ಸಲ ಗೆದ್ಬಿಟ್ರೆ ಬೀಳಾಡ್ತಾರೆ ಸುಮ್ನೆ. ನಾವು ಎಷ್ಟು ದಿನ ಕಾದಿರ್ತೀವಿ ಗೊತ್ತಾ? ಹೋಗಿ ಒಂದು ಅಭಿನಂದನೆ ಸಲ್ಸಕ್ ಹೋಗಿರ್ತೀವಿ. ಅಭಿನಂದನೆ ಸಲ್ಸಕ್ ಹೋದ್ರೆ ನೋಡಕ್ ಬರಲ್ಲ. 12 ಗಂಟೆ, 1 ಗಂಟೆ, 3 ಗಂಟೆ, 4 ಗಂಟೆ ಇವರು ಸ್ನಾನ ಮಾಡ್ಕೊಂಡು, ಮಡಿ ಮಾಡ್ಕೊಂಡು, ಪೂಜೆ ಮಾಡ್ಕೊಂಡು, ಹೋಮ ಮಾಡ್ಕೊಂಡು, ಅವನ ಮಾಡ್ಕೊಂಡು ಬರೋ ತನಕ ನಾವಿಲ್ಲಿ ಎಲ್ಲಾ ಕೆಲಸಗಳನ್ನು ಬಿಟ್ಟು ಕಾಯ್ಕೊಂಡು ಕೂತಿರ್ಬೇಕು ಅವ್ರನ್ನ. ಆಗ್ಲೂ ಇವ್ರ ದರ್ಶನ ಸಿಗೋದಿಲ್ಲ. ಇಂಥ ದೌಲತ್ ಬರುತ್ತೆ ನಮ್ಮ ಮಿನಿಸ್ಟರ್ಗಳಿಗೆ. ಆದ್ರೆ ಸೋತ್ ಬಿಟ್ರೆ ಅಥವಾ ಪದವಿ ಕಳ್ಕೊಂಡ್ಬಿಟ್ರೆ ಎಲ್ಲ ಬಂದು ಅಣ್ಣ ತಮ್ಮರ ತರ ತಬ್ಕೊಂಡ್ಬಿಡುವಂತ ಒಂದು ಈ ನೇಚರ್ ನಾವು ನೋಡ್ತಾ ಇದೀವಿ ನಾವು. ಹೀಗೆ ಇವರು ತಮ್ಮ ಸ್ಥಾನಗಳನ್ನ ಭದ್ರಪಡಿಸ್ಕೊಳ್ಳೋಕ್ಕೂ ಆಗಲ್ಲ. ತಮ್ಮದೇ ಆದಂತ ಪಕ್ಷಗಳಲ್ಲಿ ತಮ್ಮ ಸ್ಥಾನಮಾನಗಳನ್ನ ಎತ್ತಿ ಕೇಳುವಷ್ಟು ಶಕ್ತಿ, ದೌಲತ್ತು, ದಮ್ಮು, ತಾಕತ್ತು ಇವ್ರಿಗೆ ಯಾರಿಗೂ ಇಲ್ಲ. ಆದ್ರೆ ಜನಗಳ ಹತ್ರ ಬಂದ್ಬಿಟ್ಟು ನಮ್ಮ ಬಗ್ಗೆ ಸ್ಟ್ರೈಕ್ ಮಾಡಿ, ನಮ್ಮ ವಿರುದ್ಧವಾಗಿ ಸರ್ಕಾರ ನಡ್ಕತಾ ಇದೆ, ನೀವು ಸ್ವಲ್ಪ ಧ್ವನಿ ಎತ್ತಿ ಅಂತೇಳಿ ಎಲ್ರಿಗೂ ಪುಸಲಾಯಿಸ್ತಾರೆ. ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಮೈಕ್ ಹಿಡಿದ್ರೆ ಅದಕ್ಕೂ ಅಲ್ಲಿ ಮೈಕ್ನಲ್ಲೂ ಹೇಳಕ್ ದಮ್ಮಿಲ್ಲ. ಅವ್ರು ಯಾರೋ ಗೊತ್ತಿಲ್ಲ, ನಮಗೆ ಯಾತಿಗೋಸ್ಕರ ಮಾಡಿದ್ರು ಗೊತ್ತಿಲ್ಲ. ಒಂದ್ಸಲ ನಾವು ಸ್ಟ್ರೈಕ್ ಮಾಡಿದ್ವಿ ಶ್ರೀನಿವಾಸ್ ಪ್ರಸಾದ್ ಅವರು ಇದ್ದಾಗ. ಇಲ್ರಿ ಅವ್ರು ಯಾರು ಸ್ಟ್ರೈಕ್ ಮಾಡಿದ್ರು, ಅವ್ರು ಯಾರ್ರಿ ನಮ್ಮ ಪರವಾಗಿ ಸ್ಟ್ರೈಕ್ ಮಾಡೋದಕ್ಕೆ ಅಂತ ಅವರೇ ಅಂದ್ಬಿಟ್ಟಿದ್ರು. ನಾವೆಲ್ಲ ಸ್ಟ್ರೈಕ್ ಮಾಡಿ ಬೆಂಕಿ ಹಾಕಿ ಇಲ್ಲೆಲ್ಲ ಮೈಸೂರಲ್ಲಿ ದೊಡ್ಡ ದಾಂಧಲೆ ಮಾಡಿದ್ವಿ, ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ. ಆ ಸಂದರ್ಭದಲ್ಲಿ ನಮ್ಗೆ ಯಾರು ಗೊತ್ತಿಲ್ಲ, ಅವ್ರು ಯಾರು ಅವರು ಶ್ರೀನಿವಾಸ್ ಪ್ರಸಾದ್ ಅವರು ಸಹ ನಾವು ಯಾವ ಸ್ವಾಭಿಮಾನಿ ಅಂತ ಕರಿತೀವಿ ಅವರನ್ನು. ಇನ್ನು ಅವರೇ ಹಂಗನ್ಬೇಕಾದ್ರೆ ಇವರೆಲ್ಲ ಇನ್ನೇನು. ಹಂಗಾಗಿ ಪರಮೇಶ್ವರ್ ಅವ್ರು ಫೋಟೋ ಹಾಕಿಲ್ಲ ಡೆಪ್ಟಿ CM ಆದ್ಮೇಲೆ ಅಂತ ಇನ್ನೊಂದು ವಾದ ಶುರುವಾಗಿದೆ. ಈಗ ಪರಮೇಶ್ವರ್ ಅವ್ರು ಫೋಟೋ ಹಾಕಿಲ್ಲ, ಅವ್ರು ಫೋಟೋ ಹಾಕಿ ಅಂತ ಮತ್ತೆ ದಲಿತ ಸಂಘಟನೆಗಳೇ ಲಬಲಬೋ ಅಂತ ಬಾಯ್ ಬಡ್ಕೋಬೇಕು, ಬೀದಿಲಿ ನಿಂತ್ಕೋಬೇಕು. ಯಾಕೆ? ನಿಮಗಿಲ್ವ ಆಸಕ್ತಿ, ನಿಮಗಿಲ್ವ ಧ್ವನಿ? ಕೇಳಕ್ಕಾಗಲ್ಲ ನೀವು? ನಮ್ಮ ಫೋಟೋ ಹಾಕ್ರಿ, ಇಲ್ಲ ನಿಲ್ಸ್ರಿ ಅಡ್ವರ್ಟೈಸ್ಮೆಂಟ್ಗಳನ್ನ. ಸರ್ಕಾರಿ ಜಾಹೀರಾತಲ್ಲಿ ನಮ್ಮ ಫೋಟೋನ ಹಾಕ್ರಿ ಮಿಸ್ ಮಾಡಿದ್ರಿ ನೀವು ಡೆಪ್ಟಿ CM ಆಗಿದ್ದಾಗ ಮುಖ್ಯಮಂತ್ರಿಗಳ ಪಕ್ಕದಲ್ಲಿ ನೀವು ಹಾಕೋತಿರ್ಲಿಲ್ವೇನ್ರಿ? ಅದೇ ತರ ಕಾಮನ್ ಸೆನ್ಸ್ ನಿಮ್ಗೆ ಇಲ್ವೇನ್ರಿ ಅಂತ ಕೇಳಿ. ರಾಮಲಿಂಗಾರೆಡ್ಡಿ ಅವರು ತಮಗೆ ಬೇಕಾಗಿರ್ತಕ್ಕಂಥ ಪೋಸ್ಟ್ ಸಿಕ್ಲಿಲ್ಲ ಅಂತ ರಾಜೀನಾಮೆ ಬಿಸಾಕ್ತಾರೆ. ಜಾರಕಿಹೊಳಿ ಅವರು ನಮಗೆ ಬೇಕಾಗಿರ್ತಕ್ಕಂಥ ಪೋಸ್ಟ್ ಬೇಕು ಅಂತ ಹೈಕಮಾಂಡ್ಗೆ ಬೆದರಿಕೆ ಹೊಡ್ತಾರೆ. ಅವ್ರಿಗೆಲ್ಲರೂ ಇರ್ತಕ್ಕಂಥ ಶಕ್ತಿ ನಿಮ್ಗೆ ಯಾಕಿಲ್ಲ? ಕಾಂಗ್ರೆಸ್ ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ಗೆ ಕಳೆದ 75 ವರ್ಷಗಳಲ್ಲಿ ದಲಿತರು ದಂಡಿಯಾಗಿ ವೋಟ್ ಬ್ಯಾಂಕ್ ಆಗಿ ಕೂತಿದ್ದಾರೆ. ನನ್ನ ಜನ ಇಷ್ಟೊಂದು ಜನ ವೋಟ್ ಹಾಕಿದ್ರಿಂದನೇ ನೀವು ಸರ್ಕಾರ ಗೆದ್ದಿದೆ, ಸರ್ಕಾರ ಬಂದಿದೆ, ನಿಮ್ಮ ಪಕ್ಷ ಗೆದ್ದಿದೆ. ಹಂಗಾಗಿ ನಮ್ಗೆ ಈ ಸ್ಥಾನಮಾನಗಳು ಕೊಟ್ಟರೆ ಮಾತ್ರ ನಿಮ್ಮ ಸರ್ಕಾರದಲ್ಲಿ ಇರ್ತೀವಿ ಅನ್ನೋ ಇದ್ದಾರೆ. ರಾಜೀನಾಮೆ ಬಿಸಾಕ್ಬಿಟ್ಟು ಹೋಯ್ತೀವ್ರಿ ನಾವು ಅಂತ ಹೇಳುವಷ್ಟು ಸಣ್ಣ ಕಾಮನ್ ಸೆನ್ಸ್ ಆಗಲಿ, ಸಣ್ಣ ದಮ್ಮು, ಸಣ್ಣ ಧ್ವನಿಯನ್ನು ಮೊಳಗಿಸದೇ ಇರತಕ್ಕಂಥ ಈ ನಾಯಕರ ಪರವಾಗಿ ಜನಗಳು ಯಾಕೆ ಧ್ವನಿ ಎತ್ತಬೇಕು ಅಂತ ನನ್ನ ಪ್ರಶ್ನೆ. ಯಾಕೆ ಎತ್ತಬೇಕು? ಕೇಮಿಲ್ದೆ ನಾವು ನಮ್ಗೇನಾರ ಸಹಾಯ ಮಾಡಿದಾರೆ ಅವರು? ಯಾವ ದಲಿತ ನಾಯಕರುಗಳು ದಲಿತರಿಗೆ ಸಹಾಯ ಮಾಡಲ್ಲ. ಈ ಒಳ ಮೀಸಲಾತಿ ವಿಚಾರದಲ್ಲೂ ಅಷ್ಟೇ ಸರಿಯಾದಂತ ನ್ಯಾಯವನ್ನು ನಿರ್ಣಯ ಮಾಡಲಿಲ್ಲ ಇವರು ಯಾರನ್ನು ಸರ್ಕಾರದ ಮಟ್ಟದಲ್ಲಿ ಕೂತಿದ್ದು. ಈಗ ಈ ಸ್ವಾಮೀಜಿಯವರು, ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ನಾಳೆ ಏನೋ ಅಂದ್ರೆ 11ನೇ ತಾರೀಕು, ಜೂನ್ 11ನೇ ತಾರೀಕು ಒಂದು ಸಮಾವೇಶ ಇಟ್ಕೊಂಡಿದ್ದಾರಂತೆ. ಮಾದೇವಪ್ಪನವ್ರಿಗೆ, ಮಾತೃ ಹೃದಯದ ಮಾದೇವಪ್ಪನವ್ರಿಗೆ ಒಂದು ಮಂತ್ರಿ ಪದವಿ ಕೊಡಿಸ್ಬೇಕು ಅಂತ. ಯಾಕೆ ಕೊಡಿಸ್ಬೇಕು? ಮಾದೇವಪ್ಪನವ್ರಿಗೆ ಇಲ್ವ ತಾಕತ್ತು? ಅವ್ರ ಮಗನಿಗೆ ಸೀಟ್ ಕೊಡಿಸ್ಕೊಳ್ಳೋದು ಗೊತ್ತಾಗುತ್ತೆ. ಎಲ್ಲರನ್ನು ಮೀರಿ, ಎಲ್ಲ ಕಾರ್ಯಕರ್ತರನ್ನು ಮೀರಿಸಿ ಹಠ ಮಾಡಿ ಮಗನಿಗೆ MP ಸೀಟ್ ಕೊಡಿಸ್ಕೊಳ್ಳೋದಕ್ಕೆ ಇವ್ರಿಗೆ ಶಕ್ತಿ ಇದೆ. ದುಡ್ಡೆಲ್ಲ ಸುರಿದು ತಮ್ಮದೇ ಅಂತ ಒಂದು ಪಡೆ ಕಟ್ಕೊಳಕ್ಕೆ ಆಗಲ್ಲ. ತಮ್ಮದೇ ಅಂತ ಒಂದು ಶಕ್ತಿಯನ್ನು ರೂಢಿಸ್ಕೊಂಡು ಹೈಕಮಾಂಡ್ ಮುಂದೆ ಜಬರ್ದಸ್ತಲ್ಲಿ ಮಾತಾಡಕ್ಕೆ ಯಾಕಾಗಲ್ಲ ಅವ್ರಿಗೆ? ನಾವ್ಯಾಕೆ ಬರ್ಬೇಕು ಅವ್ರ ಹತ್ರ? ನಮ್ಮ ಜನಗಳು ಹೇಳ್ತಿರೋದು, ನಾನು ಸ್ವಾಮೀಜಿಗಳು ನೀವ್ಯಾಕೆ ಕರೆ ಕೊಡ್ಬೇಕು? ಸ್ವಾಮೀಜಿಗಳಾದ್ರೂ ನೀವು ಸಮುದಾಯದ ಹಿತ ಕಾಯ್ಪಡ್ಬೇಕು ಅಂದ್ರೆ, ಸ್ವಾಮೀಜಿಯವರಾಗ್ಲಿ, ಹೋರಾಟಗಾರರಾಗ್ಲಿ, ಅಥವಾ ದಲಿತ ಸಮುದಾಯದ ನಾಯಕರುಗಳಾಗ್ಲಿ, ಬೇರೆ ಬೇರೆ ಸಂಘಟನೆಯಲ್ಲಿರ್ತಕ್ಕಂಥ ನಾಯಕರುಗಳು, ನೀವ್ ಯಾಕೆ ದಲಿತ ನಾಯಕರುಗಳ ಪರವಾಗಿ ಹೋರಾಟ ಮಾಡಬೇಕು? ಬೀದಿಲಿ ನಿಂತು ನೀವ್ ಯಾಕೆ ಧ್ವನಿ ಎತ್ತಬೇಕು? ನೀವ್ ಯಾಕೆ ನಿಮ್ ಗಂಟ್ಲರ್ಕಬೇಕು ಅಂತ ನನ್ನ ಪ್ರಶ್ನೆ.
ಅಥವಾ ಜನಸಾಮಾನ್ಯರು ಯಾಕೆ ಅವ್ರ ದುಡ್ಡು ಕಾಸೆಲ್ಲ ಖರ್ಚು ಮಾಡ್ಕೊಂಡು ನಿಮ್ಮ ಪರ ಧ್ವನಿ ಎತ್ತಕ್ಕೆ ಬರಬೇಕು ಒಂದು ಕಡೆಗೆ? ಯಾಕೆ ಸೇರ್ಬೇಕು? ಸಮುದಾಯದ ಧ್ವನಿ ಆಗ್ಬೇಕು ನಾವೆಲ್ಲರೂ. ನಿಜ, ಸಮುದಾಯದ ಧ್ವನಿ ಯಾವಾಗ ಆಗ್ಬೇಕು ಅಂದ್ರೆ ಸರ್ಕಾರ ಸಮುದಾಯಕ್ಕಾಗಿ ಏನೆಲ್ಲ ಮಾಡಬೇಕಾಗಿತ್ತು ಅದನ್ನ ಮಾಡಿಸೋದಕ್ಕೋಸ್ಕರ ಸಮುದಾಯದ ಧ್ವನಿ ಆಗ್ಬೇಕು ನಾವು. ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡಿಸೋದಕ್ಕೆ ನಾವು ಧ್ವನಿ ಆಗ್ಬೇಕು, ನಮ್ಮ ಮಕ್ಕಳಿಗೆ ಕೆಲಸ ಕೊಡಿಸೋದಕ್ಕೆ ಧ್ವನಿ ಆಗ್ಬೇಕು ನಾವು, ನಮ್ಮ ಮಕ್ಕಳನ್ನ ವಿದೇಶಕ್ಕೆ ಕಳಿಸೋದಕ್ಕೋಸ್ಕರ ಧ್ವನಿ ಆಗ್ಬೇಕು ನಾವು, ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಿಸೋದಕ್ಕೋಸ್ಕರ ಸಮುದಾಯದ ಧ್ವನಿ ಆಗ್ಬೇಕು ನಾವು, ನಮ್ಮ ಮಕ್ಕಳಿಗೆ ಆಗುವಂತ ಅನ್ಯಾಯಗಳನ್ನ, ದೌರ್ಜನ್ಯಗಳನ್ನ, ದಬ್ಬಾಳಿಕೆಗಳನ್ನ ತಡೀರಿ ಅಂತ ಹೇಳೋದಕ್ಕೆ ನಾವು ಧ್ವನಿ ಆಗ್ಬೇಕು. ಸರ್ಕಾರವನ್ನ ಜಬರ್ದಸ್ತ್ ಮಾಡಿ ಕೇಳೋದಕ್ಕೆ ಧ್ವನಿ ಆಗ್ಬೇಕು ನಾವು. ನಮ್ಮದೇ ಮಂತ್ರಿಗಳಿಗೆ ನಾವು ಅಹವಾಲು ಸಲ್ಲಿಸಬೇಕಾದಾಗತ್ತೆ ಇಲ್ಲ, ಜಬರ್ದಸ್ತ್ ಮಾಡಿ ನಮ್ಮ ಕೆಲಸ ಹಿಂಗ್ ಮಾಡ್ಕೊಡಿ, ನಮ್ಮ ಸಮುದಾಯಕ್ಕೆ, ನಮ್ಮ ಸಮುದಾಯದಿಂದ ನೀವು ನಾಯಕರಾಗಿದ್ದೀರಾ, ಮಂತ್ರಿ ಆಗಿದ್ದೀರಾ, ಮಹೋದಯರಾಗಿದ್ದೀರಾ, ನೀವು ನಮಗೆ ಮಾಡ್ಕೊಡಿ ಅಂತ ಅವ್ರನ್ನೂ ಕೂಡ ನಾವು ಜಬರ್ದಸ್ತ್ ಮಾಡಿ ಕೇಳುವಂತ ಧ್ವನಿ ನಮ್ಮದಾಗಬೇಕು. ಅದು ನಿಜವಾಗ್ಲೂ ಸಮುದಾಯದ ಪರ ಧ್ವನಿ. ಅಂದ್ರೆ ಯಾವುದೋ ಸಮುದಾಯದ ಒಬ್ಬ ವ್ಯಕ್ತಿನ ನೀವು ಮಿನಿಸ್ಟರ್ ಮಾಡಿಸೋದಕ್ಕೋಸ್ಕರ ಸಂಘಟನೆ ಮಾಡೋದು, ಅಥವಾ ಅವನು ವಿಫಲನಾಗಿರ್ತಕ್ಕಂಥ ಹೋಗಿ ಇವನು ಶಕ್ತಿ ತುಂಬಿ ಅವ್ನು ಮತ್ತೆ ಮಿನಿಸ್ಟರ್ ಮಾಡ್ಬಿಟ್ಟು ಅವ್ರ ಮುಂದೆ ಕೈ ಮುಕ್ಕೊಂಡು ಅವ್ರ ಮನೆ ಮುಂದೆ ನಾವು ಭಿಕ್ಷುಕರ ತರ ನಿಂತ್ಕೋಬೇಕ ನಾವು? ಬೇರೆ ಸಮುದಾಯದ ನಾಯಕರುಗಳು ಹಂಗೆ ಮಾಡ್ತಾರಾ? ಬೇರೆ ಸಮುದಾಯದ ಯಾವ ನಾಯಕರು ಹಂಗೆ ಮಾಡಲ್ಲ. ಬೇರೆ ಸಮುದಾಯದ ನಾಯಕರುಗಳು ಅವ್ರ ಸಮುದಾಯವನ್ನ ಕಾಪಾಡೋದಕ್ಕೋಸ್ಕರ ಟೊಂಕ ಕಟ್ಟಿ ನಿಂತಿರ್ತಾರೆ. ಅವ್ರ ಸ್ವಾಮೀಜಿಗಳಿರ್ಬೋದು, ಅವ್ರ ಬುದ್ಧಿಜೀವಿಗಳಿರ್ಬೋದು, ಅವ್ರ ನಾಯಕರುಗಳಿರ್ಬೋದು. ಯಾರಿದ್ದಾರೆ? ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದಾಗ ಅವ್ರ ಫೋಟೋ ಹಾಕ್ಬೇಕು ಅಂತ ಯಾರಾದ್ರೂ ಬೀದಿಗೆ ಇಳಿದಿದ್ರಾ? ಹೋರಾಟ ಮಾಡಿದ್ರಾ? ಡಿ.ಕೆ. ಶಿವಕುಮಾರ್ ಅವರು ಸ್ವಂತ ತಾಕತ್ತಿಂದ ತಮ್ಮ ಫೋಟೋ ಹಾಕ್ಸ್ಕೊಂಡ್ರು ಮುಖ್ಯಮಂತ್ರಿಗಳ ಪಕ್ಕದಲ್ಲಿ. ಆ ಕಾಮನ್ ಸೆನ್ಸ್ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇರಬೇಕು. ನಾನು ಡಿ.ಸಿ.ಎಂ ಆಗಿದಾಗ ನಾನು ಫೋಟೋ ಹಾಕ್ಸ್ಕೊಂಡಿದ್ದೀನಿ, ಹಾಗೆ ನನ್ನ ಡಿ.ಸಿ.ಎಂ ಫೋಟೋನ ಹಾಕ್ಸ್ಬೇಕು ಅನ್ನೋ ಕಾಮನ್ ಸೆನ್ಸ್ ಅವ್ರಿಗೆ ಇರಬೇಕು. ಇಲ್ಲ, ಅವ್ರು ಆ ಕಾಮನ್ ಸೆನ್ಸ್ ತೋರಿಸಿದಾಗ ಜಬರ್ದಸ್ತ್ ಮಾಡಿ ದಕ್ಷತಿಂದ ತನ್ನ ಫೋಟೋ ಹಾಕ್ಸ್ಕೋಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಯಾರ್ದು? ಕಾನ್ಸ್ಟಿಟ್ಯೂಷನ್ ಕೊಟ್ಟಿರ್ತಕ್ಕಂಥ ಪವರ್ನ ಬಳಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಯಾರ್ದು? ಡೆಪ್ಯೂಟಿ ಸಿ.ಎಂ ಆಗಿರತಕ್ಕಂಥವ್ರದ್ದು. ಇಷ್ಟೆಲ್ಲ ಸಮುದಾಯಗಳಿಗೆ ನೀವು ದ್ರೋಹ ಮಾಡಿಕೊಂಡು ಸಮುದಾಯವನ್ನ ಲೆಕ್ಕಕ್ಕಿಟ್ಕೊಳ್ದೇನೆ ಸಮುದಾಯದ ಓಟ್ ತಗೊಂಡೋಗಿ ದಂಡಿಯಾಗಿ ಅವ್ರು ಕೊಟ್ಟು ಬಂಡಿಯಾಗಿ ಓಟು ಕೊಟ್ಟು ಅವ್ರಿಗೆ ಬೇರೆಯವ್ರನ್ನ ಅಧಿಕಾರ ಕೂರಿಸ್ಬಿಟ್ಟು ನಮ್ಮನ್ನ ಅಧಿಕಾರ ಕೂರ್ಸಕ್ ಬನ್ನಿ ಅಂತ ನೀವು ಹೋರಾಟಗಾರರನ್ನ ಕರಿತಿರಲ್ಲ. ಹೋರಾಟಗಾರರು ನಿಮಗೋಸ್ಕರ ನಿಂತಿದಾರ? ಯಾತಕ್ಕೆ ಹೋಗ್ಬೇಕು? ನಾನೆಲ್ಲ ಹೋರಾಟಗಾರರಲ್ಲಿ, ಪ್ರಜ್ಞಾವಂತರಲ್ಲಿ, ದಲಿತ ನಾಯಕರುಗಳಲ್ಲಿ ನಾನೇ ಕೈ ಮುಗಿದು ಕೇಳ್ತೀನಿ, ನೀವು ಸಮುದಾಯದ ಧ್ವನಿಯಾಗಿ ಸಮುದಾಯಕ್ಕಾಗುವಂತ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ. ಸಮುದಾಯದವ್ರಿಗೆ ಬೇಕಾಗಿರ್ತಕ್ಕಂಥ ನಮ್ದು TSP SCP ಹಣ ಬೇಕಾದಷ್ಟು ದುಡ್ಡು ಹೋಯ್ತು, ಆಗ ಮಾದೇವಪ್ಪನವ್ರ ಮಾತಾಡಿದ್ರಾ? ಇದೇ ಸಮಾಜ ಕಲ್ಯಾಣ ಸಚಿವರಾಗಿದ್ರಲ್ಲ ಅವಾಗ. ಅಥವಾ ಒಳ ಮೀಸಲಾತಿ ಬಗ್ಗೆ ಸರಿಯಾದ ನ್ಯಾಯ ನಿರ್ಣಯಗಳನ್ನ ಕೈಗೊಳ್ಳೋದಕ್ಕೆ ಅವರು ಸಾಧ್ಯ ಆಯ್ತು ಅವ್ರಿಗೆ? ಅದು ಆಗ್ಲಿಲ್ಲ. ಏನು ಮಾಡಿಲ್ಲ. ವಿಫಲ ಮಂತ್ರಿಗಳು ಇವರೆಲ್ಲರೂ ಹೋಗ್ಲಿ, ಇವ್ರು ಮನೆ ಮುಂದಕ್ಕೆ ಹೋದವ್ರಿಗೆ ಅಥವಾ ಊರೂರಿಗೆಲ್ಲ ಸುತ್ತಿ ಜನಸಂಘಟನೆ ಮಾಡ್ತಾರೆ ಅವರು ಪಕ್ಷದಲ್ಲಿ ಗೆದ್ದು ಮಂತ್ರಿಗಳಾದ್ಮೇಲೆ. ಅದನ್ನೂ ಮಾಡಲ್ಲ. ತಮ್ಮದೇ ಜಾಲಿ, ತಮ್ಮದೇ ಜೀವನ, ತಮ್ಮದೇ ಜಬರ್ದಸ್ತು, ತಮ್ಮದೇ ಕಾರುಬಾರ್ಗಳು ಮಾಡ್ಕೊಂಡು ಹೋರಾಡ್ತಾ ಅವರಷ್ಟಕ್ಕೆ ಅವ್ರ ಜೀವನವನ್ನು ರೂಪಿಸ್ಕೊಂಡಿರ್ತಾರೆ. ಅವ್ರ ಮಕ್ಕಳ ಜೀವನ ರೂಪಿಸ್ತಾರೆ, ಅವ್ರ ಮಕ್ಕಳಿಗೆ ಭವಿಷ್ಯ ಕೊಡಕ್ಕೆ ಹೋಗ್ತಾರೆ. ನಾವಿಲ್ಲಿ 3 ಹೊತ್ತು ತಿನ್ನಕ್ಕೆ ಇಟ್ಟು ಗತಿಯಲ್ಲಿರ್ತಕ್ಕಂಥ ನಾವು ಕಾರ್ಯಕರ್ತರುಗಳು ಇವ್ರಿಗೋಸ್ಕರ ಬೀದಿಲಿ ನಿಂತ್ಕೋಬೇಕು, ಅಥವಾ ಹೋರಾಟಗಾರರು ಇವ್ರಿಗೋಸ್ಕರ ಸಂಘಟಿತರಾಗಬೇಕು, ಅಥವಾ ಎಲ್ಲ ಜನಗಳು ಕೆಲಸ ಕೇಮಿ ಬಿಟ್ಬಿಟ್ಟು ಬಂದ್ಬಿಟ್ಟು ಇವ್ರಿಗೆ ಧ್ವನಿ ಆಗ್ಬೇಕು. ಸರ್ಕಾರದ ಮೇಲೆ ಒತ್ತಡ ತರಬೇಕು. ನಾವು ನಮ್ಮವರು ಮಿಂತ್ರಿತ ಕಡೆಯಪ್ಪ ದಯವಿಟ್ಟು ನಿಮ್ ಕೈ ಮುಗಿತೀವಿ ಅಂತ ಗ್ವಾಗರಿಬೇಕು. ಎಂತ ಶೋಚನೀಯ ಸ್ಥಿತಿ ಇದು. ಇಂಥ ಶೋಚನೀಯ ಸ್ಥಿತಿಗೆ ಬನ್ನಿ ಅಂತ ನಮ್ಮ ಸ್ವಾಮೀಜಿಗಳು, ನಮ್ಮ ನಾಯಕರುಗಳು ಕರೀತಾರಲ್ಲ ನಮ್ಮ ಜನಗಳನ್ನ. ಏನ್ ಹೇಳ್ಬೇಕು ಇದಕ್ಕೆ? ನಮ್ಮ ನಾಯಕರುಗಳು, ನಮ್ಮ ಸ್ವಾಮೀಜಿಗಳು ನಮ್ಮ ಜನಗಳಿಗೆ ಸ್ವಾಭಿಮಾನ ಕಲಿಸ್ಬೇಕು ಹೊರತು ನಾವು ಅವ್ರ ಹತ್ರ ಹೋಗಿ ಭಿಕ್ಷೆ ಬೇಡದಲ್ಲ. ಇದು ಭಿಕ್ಷೆ ಬೇಡುವ ರೀತಿನೇ ನನ್ನ ಪ್ರಕಾರ. ಇವ್ರಿಗೆ ಬುದ್ಧಿ ಕಲಿಸ್ಬೇಕು ನಾವು. ನಮ್ಮದೇ ಸಮುದಾಯದವರಿಗೆ ಮೊದಲನೇದಾಗಿ ಒಂದು ಮೀಸಲು ಕ್ಷೇತ್ರಗಳಲ್ಲಿ ಹೊಸಬರು ಬರಬೇಕು. ಮತ್ತೆ ಹಳೆ ತಲೆಗಳನ್ನ ತಂದು ನಿಲ್ಲಿಸಬೇಡಿ ನೀವು. ಹಳೆ ತಲೆಗಳು ಇಡೀ ಕರ್ನಾಟಕ ರಾಜ್ಯಕ್ಕೆ ಪರಿಚಿತರಾದ್ಮೇಲೆ, ಈಗ ಮಾದೇವಪ್ಪನವರು ಪರಿಚಿತರಾದ್ಮೇಲೆ ಸಿದ್ದರಾಮಯ್ಯನವರು ಬಾದಾಮಿಲಿ ಗೆದ್ಕೊಬತ್ತಾರಲ್ಲ, ಹಂಗೆ ಇನ್ಯಾವುದೊಂದು ಕಾನ್ಸ್ಟಿಟ್ಯೂನ್ಸಿ ಜನರಲ್ ಕಾನ್ಸ್ಟಿಟ್ಯೂನ್ಸಿ ತಗೊಂಡು ಗೆಲ್ರಿ. ನಿಮ್ ತಾಕತ್ ತೋರಿಸಿ ನೀವಲ್ಲಿ. ಪರಮೇಶ್ವರ್ ಅವ್ರು ತೋರಿಸ್ಲಿ, ಪ್ರಿಯಾಂಕ್ ಖರ್ಗೆ ತೋರಿಸ್ಲಿ, KH ಮುನಿಯಪ್ಪ ತೋರಿಸ್ಲಿ. ಅವ್ರಿಗೆ ಯಾಕೆ ಬೇಕು? ಇದಿದೆ. ಅವ್ರಿಗೊಂದು ಸ್ಥಾನ ಬೇಕು, ಅವ್ರ ಮಗಳಿಗೊಂದು ಸ್ಥಾನ ಬೇಕು, ಇವ್ರ ಮಕ್ಕಳಿಗೊಂದು ಸ್ಥಾನ ಬೇಕು. ಎಲ್ಲವೂ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇವ್ರಿಗೇನೆ ಆಗ್ಬಿಡ್ಬೇಕು. ನಾನು ಹೇಳೋದು ಎಲ್ರಿಗೂ ಹೇಳ್ತೀನಿ ಇದನ್ನ. ಆದ್ರೆ ನಾವು ದಲಿತರ ಪರ ನಿಂತ್ಕೋಬೇಕು ಅಂತಿರಲ್ಲ. ಅದಕ್ಕೋಸ್ಕರ ಯಾವಾಗ ನಾವು ದಲಿತರ ನಾಯಕರ ಪರ ನಿಂತ್ಕೋಬೇಕು ಅಂದ್ರೆ ಆ ದಲಿತ ನಾಯಕರುಗಳು ಸಮುದಾಯ ಪರ ಇದ್ದಾಗ ನಿಂತ್ಕೊಂಡ್ರೆ ತ್ಯಾಗ ಮಾಡೋದ್ರಲ್ಲಿ, ಪ್ರಾಣಕ್ಕೆ ಪ್ರಾಣ ಕೊಡೋದ್ರಲ್ಲಿ ಓಕೆ. ಆದ್ರೆ ಸಮುದಾಯದ ಕಾಳಜಿನೇ ಇಲ್ದಿರ್ತಕ್ಕಂಥ ಇವ್ರ ಮೇಲೆ ನಾವ್ಯಾಕೆ ಯಾವ ರೀತಿ ಕಾಳಜಿಯನ್ನು ತೋರಿಸ್ಬೇಕು? ಇದು ಸಮುದಾಯದ ಕಾಳಜಿ ಕಿಂಚಿತ್ತೂ ಇಲ್ದಿರ್ತಕ್ಕಂಥ ಈ ನಾಯಕರುಗಳಿಗೆ, ನಾಯಕರುಗಳಿಗೆ ನಾವ್ಯಾಕೆ ಒಂದು ಶಕ್ತಿಯನ್ನ ತೋರಿಸ್ಬೇಕು? ನಾವ್ಯಾಕೆ ನಮ್ಮ ಕೆಲಸ ಎಲ್ಲ ಬಿಟ್ಕೊಂಡು ಬಂದು, ನಮ್ಮ ಸಮಯ ಕಳ್ಕೊಂಡು ಬಂದು ಇವ್ರಿಗೆ ನಾವು ಸಹಕಾರ ಕೊಡಬೇಕು, ಧ್ವನಿ ಎತ್ತಬೇಕು ಅನ್ನೋದು ನನ್ನ ಪ್ರಶ್ನೆ. ಹಾಗಾಗಿ ದಯವಿಟ್ಟು ಪ್ರಜ್ಞಾವಂತರು ಯೋಚನೆ ಮಾಡಿ. ಇಂತಹ ಕೆಲಸಗಳನ್ನ ನಾವು ಮಾಡ್ಬೇಕಂತ. ಎಷ್ಟು ವರ್ಷ ಮಾಡ್ತೀರಿ ಹಿಂಗೆ? ನೀವು ಸ್ವತಂತ್ರ ರಾಜಕಾರಣ ಮಾಡಕ್ಕೆ ನಿಮ್ ಕಲಿಲ್ವಾ? ದುಡ್ಡಿದೆ, ಕೋಟಿಗಟ್ಲೆ, ಸಾವಿರಾರು ಕೋಟಿಗಟ್ಲೆ ಮಾಡಿಕೊಂಡಿದ್ರಿ ನೀವು ದಲಿತ ನಾಯಕರುಗಳು. ಅಷ್ಟು ವರ್ಷದಿಂದ ಗೆದ್ದು ದುಡ್ಡನ್ನೆಲ್ಲ ತುಂಬಿಟ್ಕೊಂಡಿದ್ರಲ್ಲ ಖಜಾನೆಗಳಲ್ಲಿ. ಆ ಖಜಾನೆಗಳು ಬಳಸಿ ಒಂದು ಮೀಡಿಯಾ ಮಾಡಕ್ಕಾಯ್ತಾ ನಿಮಗೆ? ಒಂದು ಸಮುದಾಯ ಭವನಗಳು, ಸ್ವಂತ ಸಮುದಾಯ ಭವನಗಳು, ಸರ್ಕಾರಿ ಸಮುದಾಯ ಭವನಗಳು ಬಿಟ್ಬಿಡಿ. ನಮ್ಮ ಮೀಟಿಂಗ್ ಅಂತ ಸೇರೋಕ್ಕೋಸ್ಕರ ಒಂದು ಬುದ್ಧಿಸ್ಟ್ ಸೆಂಟರ್ಗಳಾಗ್ಲಿ, ಸ್ವಂತ ಸಮುದಾಯ ಭವನಗಳಾಗ್ಲಿ, ಅಥವಾ ನಮ್ಮ ಹುಡುಗರುಗಳಿಗೆ ಸ್ಕಾಲರ್ಶಿಪ್ ಕೊಟ್ಟು ವಿದೇಶಕ್ಕೆ ಕಳಿಸೋದಾಗ್ಲಿ, ಸರ್ಕಾರದನ್ನು ಕಳಿಸಲ್ಲ, ನೀವಿರಲಿ. ಆತರ ಮಾಡೋದಕ್ಕೆ ಏನಾದ್ರು ಸಹಾಯ ಮಾಡಿದಿರಿ ನೀವು? ಅಥವಾ ಗ್ರಾಮಗಳಿಗೆ ಬಂದು ದೌರ್ಜನ್ಯ ನಡೆದಾಗ ನೀವು
ನೀವೇ ಸ್ವಯಂ ಪ್ರೇರಿತರಾಗಿ ಬಂದು ಜನಗಳಿಗೆ ಸಮಾಧಾನ ಮಾಡೋದಾಗ್ಲಿ, ನ್ಯಾಯ ನಿರ್ಣಯ ಮಾಡೋದಾಗ್ಲಿ ಮಾಡಿದರೆ ಯಾರಾದರೂ ಒಬ್ಬ ನಾಯಕರುಗಳು ಯಾರೂ ಮಾಡಲ್ಲ. ಅಧಿಕಾರ ಸಿಕ್ಬಿಟ್ರೆ ಅವರ ಬೇಕಾದ ಮುಖ್ಯಮಂತ್ರಿಗಳಿಂದನೂ ಮಂತ್ರಿ ಮಹೋದಯರಿಂದನೇ ಬಾಲೆ ಹಿಡ್ಕೊಂಡು ಹೋಗ್ತಿರ್ತಾರೆ ಅವರು. ನಮ್ಮ ಜನ ಬಂದರೆ ಕ್ಯಾರೆ ಅನ್ನಲ್ಲ, ತಿರುಗಿ ನೋಡಲ್ಲ. ಎಷ್ಟೋ ಜನರಿಗೆ ನಮ್ಮ ಮಿನಿಸ್ಟ್ರಿಗಳಿಗೆ ಶುಭಾಶಯ ಕೋರ್ಬೇಕು ಅಂತ ಹೋಗಿರ್ತೀವಿ. ಶುಭಾಶಯ ಕೋರಕ್ಕೆ ಗಂಟೆ ಕೈ ಕಟ್ಕೊಂಡು ಚಳಿ ನಡ್ಕೊಂಡಿರ್ಬೇಕು. ಇವ್ರು ಮನೆಗಳಿಗೆ ಹೋದಾಗ ಒಂದು ಕಾಫಿ ನೀರಿಗೆ ಗತಿ ಇರಲ್ಲ, ಟೀ ಗತಿ ಇರಲ್ಲ, ತಿಂಡಿ ಗತಿ ಇರಲ್ಲ. ಬೇರೆ ಮಿನಿಸ್ಟ್ರಿಗಳ ಮನೆಗಳಿಗೆ ಹೋಗಿ ನೋಡಿ, ನಾವು ನೋಡಿದ್ದೀನಿ ಎಲ್ಲರ ಮನೆಗಳಿಗೆ ಹೋಗಿ. ಅಟ್ಲೀಸ್ಟ್ ಬಂದಂತ ಯಾವುದೋ ದೂರದಿಂದ ಬಂದಿರ್ತಾರೆ, ಅವ್ರಿಗೇನಾದ್ರು ಬಸ್ ಚಾರ್ಜ್ ಬೇಕೇನಪ್ಪ ಕೊಟ್ಟು ಕಳಿಸ್ಬೇಕಪ್ಪ, ಅವ್ರಿಗೇನಾದ್ರು ತಿಂಡಿ ತೀರ್ಥ ಮಾಡ್ಕೊಂಡ್ ಬಂದ್ರೆ ಇಲ್ಲ ತಿಂಡಿ ತೀರ್ಥ ಮಾಡ್ರಿ ಅಂತ ಪ್ರತಿ ದಿನ ಅವ್ರ ಮನೆಗಳಲ್ಲಿ ತಿಂಡಿ ತೀರ್ಥ ನಿರಂತರ ನಡೀತಿರುತ್ತೆ. ಇಲ್ಲಿ ಮನೆಗಳಲ್ಲಿ ಜಾಗ ಇರಲ್ಲ, ರೋಡಲ್ಲಿ ಎಲ್ಲ ನಿಂತಿರ್ಬೇಕು. ನೋಡಿ ನಾವು ನೋಡಿರ್ತೀವಿ, ರೋಡಲ್ಲಿ ನಿಂತ್ಕೊಂಡು ಕಾಯ್ಬೇಕು. ಸ್ವಲ್ಪನಾದ್ರೂ ನಿಮಗೆ ಪ್ರಜ್ಞೆ ಕರುಣೆ ಅನ್ನೋದಿದೆ ನಿಮ್ಮ ಸಮುದಾಯದ ಮೇಲೆ. ಓಟ್ ಹಾಕಿ ಗೆಲ್ಸಿ ಮಂತ್ರಿ ಪದವಿ ಕೊಟ್ಟವ್ರಿಗೆ ಇಂಥ ಸಮುದಾಯ ಬರ್ತಪ್ಪ, ನನ್ನ ಜನ ನನಗೋಸ್ಕರ ಬಂದು ಕಾಯ್ಕೊಂಡಿರ್ತಾರೆ, ಬೇಗ ಹೋಗಿ ಅವ್ರು ದರ್ಶನ ಕೊಡಬೇಕು, 6 ಗಂಟೆಗೆ ಎದ್ದೇಳಬೇಕು, ಬೇಗ ಎದ್ದು ನನ್ನ ಕೆಲಸಗಳು ಮಾಡಬೇಕು ಅನ್ನುವಂಥ ಒಬ್ಬನೇ ಒಬ್ಬ ಕಾಳಜಿ ಉಳ್ಳಂತ ಒಬ್ಬ ನಾಯಕನ ನೋಡಕ್ ಸಾಧ್ಯ ಆಗಿದೆ ನಮಗೆ. ಬೇರೆ ಸಮುದಾಯದಲ್ಲಿ ನೋಡಿದೀವಿ ನಾವು. ಅಥವಾ ಅವ್ರವ್ರ ಸಮುದಾಯಕ್ಕೆ ಇನ್ಸ್ಟಿಟ್ಯೂಷನ್ಸ್ಗಳು ಕಟ್ಟಬೇಕು, ಬೇರೆ ಏನಾದರೂ ನಮ್ಮ ಸಮುದಾಯಗಳಿಗೆ ಒಂದು ಸ್ಟ್ರಕ್ಚರ್ ಅನ್ನು ಕೊಡಬೇಕು, ಪರ್ಮನೆಂಟ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್ಗಳನ್ನ, ಪರ್ಮನೆಂಟ್ ಆಗಿರ್ತಕ್ಕಂಥ ಒಂದು ಕೆಲಸಗಳನ್ನ ಮಾಡ್ಕೊಡ್ಬೇಕು, ಒಂದು ಟ್ರೈನಿಂಗ್ ಸೆಂಟರ್ಗಳನ್ನ ಮಾಡಬೇಕು. ನಮ್ಮ ಹತ್ರ ಇರುವಂಥ ದುಡ್ಡುಗಳನ್ನ ಬಳಸಿ ಸಮುದಾಯಕ್ಕೋಸ್ಕರ ತ್ಯಾಗ ಮಾಡಬೇಕು ಅಂತ ಒಬ್ಬನೇ ಒಬ್ಬ ನಾಯಕ ಸೃಷ್ಟಿಯಾಗಿದ್ದಾನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳೋದಕ್ಕೆ ಇವರೆಲ್ಲರೂ ಯಾರಿಗೂ ಯೋಗ್ಯತೆ ಇಲ್ಲ. ನಾನು ಹೇಳ್ತೀನಿ ಕೇಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಮೀಸಲಾತಿಯನ್ನ ಕಬಳಿಸ್ಕೊಂಡು ಇವತ್ತು ಮೀಸಲಾತಿ ಕಂಡ್ರೆ ಜನ ಉರಿದು ಬೀಳೋದಕ್ಕೆ ಕಾರಣ ಏನಂದ್ರೆ, ಅವನೇ ಮಿನಿಸ್ಟರ್ ಆಯ್ತಾನೆ, ಅವ್ನ ಮಗನೇ ಮಿನಿಸ್ಟರ್ ಆಯ್ತಾನೆ, ಮತ್ತೆ ಅವರೇ ಬರ್ತಾರೆ, ಅದೇ ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ ಗೆಲ್ತಾರೆ ಅಂತ. ನಾನು ಹೇಳ್ತೀನಿ, ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗಳನ್ನೇ ಮೊದಲು ರದ್ದು ಮಾಡಬೇಕು. ಸ್ವತಂತ್ರ ಶಕ್ತಿ ಮೇಲೆ, ಸ್ವಂತ ಶಕ್ತಿ ಮೇಲೆ, ಸ್ವಂತ ಕಾನ್ಸ್ಟಿಟ್ಯೂನ್ಸಿ ನಿಂತು ಗೆಲ್ಲಬೇಕು. ಇದು ತಾಕತ್ತು ಅಂತಂದ್ರೆ, ಇದು ಸಂವಿಧಾನ ತಾಕತ್ತು, ಇದು ಪ್ರಜಾಪ್ರಭುತ್ವ ತಾಕತ್ತು. ಇಂಥ ತಾಕತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ. ಸ್ವಂತ ಶಕ್ತಿ ಮೇಲೆ ಇವ್ರಿಗೆಲ್ರಿಗೂ ಒಂದು ಪಕ್ಷ ಕಟ್ಟಕ್ಕಾಗಲ್ಲ, ಒಂದು ಪಕ್ಷ ಸಂಘಟನೆ ಮಾಡೋಕ್ಕಾಗಲ್ಲ. ಕಂಡ್ರ ಪಕ್ಷದಲ್ಲಿ ಹೋಗಿ ನಿಂತ್ಕೊಂಡು ಅವ್ರ ಮುಂದೆ ಗುಲಾಮ್ಗಿರಿ ಮಾಡ್ಕೊಂಡು, ಅವ್ರ ಹತ್ರ ಒಂದು ಚಾಕರಿ ಮಾಡ್ಕೊಂಡು, ಅವ್ರ ಮುಂದೆ ಅಲ್ಕಿರ್ಕೊಂಡು, ಅದಕ್ಕೋಸ್ಕರ ನಮ್ಮನ್ನು ಕರ್ಕೊಂಡು ಜೊತೆ ನಿಲ್ಲಿಸಿ ಇವ್ರ ಬೆಂಬಲಕ್ಕೆ ನಾವು ನಿಂತು ಮಾತಾಡುವಂಥ ಪರಿಸ್ಥಿತಿ ಬಂದಿದೆ. ಬೇಕಾ ಇದು? ಯೋಚನೆ ಮಾಡಬೇಕು. ಇದು ಬೇಕಾ? ಈ ಥರ ನಾವು ಅವ್ರ ಸಪೋರ್ಟ್ ನಿಲ್ಬೇಕಾ? ನಮ್ಮ ಸಪೋರ್ಟ್ಗೆ ಇಲ್ಲದೆ ಇರ್ತಕ್ಕಂಥವ್ರಿಗೆ ನಾವು ನಿಲ್ಬೇಕಾ? ನಾವು ಸಮುದಾಯದ ಪರ ಇರಬೇಕಾ? ಸಮುದಾಯದಿಂದ ಗೆದ್ದು ಬೆನಿಫಿಷರಿಗಳಾಗಿರ್ತಕ್ಕ, ಮಿಂಚ್ತಿರ್ತಕ್ಕಂಥ, ಕಾರುಬಾರು ಮಾಡ್ತಿರ್ತಕ್ಕಂಥ ಸಮುದಾಯದ ನಾಯಕರುಗಳ ಪರವಾಗಿರ್ಬೇಕಂತ ನಾವು ಯೋಚನೆ ಮಾಡಬೇಕು. ನಾನು ಇನ್ ಟೋಟಲ್ ಎಲ್ರಿಗೂ ಹೇಳ್ತಿರೋದು, ನಾನು ಗೃಹ ಮಂತ್ರಿಗಳಾಗಿದ್ದಾಗ ನಮಗೆ ನಾಚಿಕೆ, ನಮಗೊಂದು ಘನತೆ ಇರಬೇಕು. ನಮ್ಮ ಮಂತ್ರಿ ಒಬ್ಬ ಹಿಂಗಿದ್ದಾನೆ, ನಮಗೇನು ಮಾಡೋದು ಬೇಡ್ರಿ ನಿಮ್ಮ ಮಂತ್ರಿಗಳು, ಮಂತ್ರಿ ಮಹೋದಯಗಳಾಗಿ ನಮಗೇನು ಸಮುದಾಯಕ್ಕೆ ಏನು ಮಾಡಬೇಡಿ. ಅಟ್ಲೀಸ್ಟ್ ಆದ್ರೆ ಘನತೆ ಗೌರವದಿಂದ ನಡ್ಕೊಂಡ್ರೆ ನಮ್ಮವರೊಬ್ಬರು ಘನತೆ ಗೌರವದಿಂದ ಇದ್ದಾರಪ್ಪ, ಸ್ವಾಭಿಮಾನ ಇದ್ದಾರಪ್ಪ. ಶ್ರೀನಿವಾಸ ಪ್ರಸಾದ್ ಅವ್ರನ್ನ ಯಾಕೆ ನೆನೆಸ್ಕೊತವ್ರು? ಏನು ಮಾಡಿದವ್ರು ಪರವಾಗಿಲ್ಲ. ಅವ್ರವರು ಒಂದು ಗುಡ್ಗ ಹಾಕಿದ್ರೆ ಎಲ್ಲರನ್ನು ಬೆಚ್ಚಿದ್ರು, ಅಥವಾ ಅವರೊಂದು ಸೈದ್ಧಾಂತಿಕವಾಗಿ ಗಟ್ಟಿತನವನ್ನು ಉಳಿಸ್ಕೊಂಡಿದ್ರು ಅವರು. ಅದಕ್ಕೋಸ್ಕರ ಎಲ್ಲರೂ ಸ್ಮರಿಸ್ತಾರೆ ಅವ್ರನ್ನೇ. ಯಾಕೆಂದ್ರೆ ಅವ್ರು ಆ ಒಂದು ಧ್ವನಿ ಇಟ್ಕೊಂಡಿದ್ರು ಅಂತ. ಕನಿಷ್ಠ ಆ ಧ್ವನಿ ಇಟ್ಕೊಂಡ್ರೆ ನಮಗೆ ನಮ್ಮವರೊಬ್ರು ಹುಲಿ ಅಂತ ಗರ್ಜನೆ ಮಾಡ್ತಾರೆ ಅನ್ನುವಂಥ ಒಂದು ಹೆಮ್ಮೆನಾದ್ರೂ ಇರುತ್ತೆ. ಅದು ಇಲ್ವಲ್ಲಪ್ಪ ನಿಮ್ಗಳ ಹತ್ರ. ಉಳೋ ಅಂತ ಹೇಳ್ತೀರಾ ಮಿನಿಸ್ಟರ್ ಪೋಸ್ಟ್ ಹೊಟ್ಟೋದ್ರೆ. ಒಂದೇ ಒಂದು ಹೈಕಮಾಂಡ್ ಮುಂದೆ ಧೈರ್ಯವಾಗಿ ನಿಂತು ಮಾತಾಡೋದನ್ನ ನೋಡೇ ಇಲ್ಲ ನಾನು. ಯಾವ ದಲಿತ ನಾಯಕನು, ವಲಯ ನಾಯಕನಾಗಿರ್ಬೋದು, ಮಾದಿಗ ನಾಯಕನಾಗಿರ್ಬೋದು, ಅವನು ಲಂಬಾಣಿ ನಾಯಕನಾಗಿರ್ಬೋದು, ಯಾರೇ ಆಗಲಿ ದಲಿತ ನಾಯಕರುಗಳು ಹೈಕಮಾಂಡ್ ಎದುರುಗಡೆ ನಿಂತು ನಾನು ಕೂಡ ಈ ಒಂದು ಮಂತ್ರಿ ಪದವಿ ಆಕಾಂಕ್ಷಿ, ನಾನು ಕೂಡ ಮುಖ್ಯಮಂತ್ರಿ ಪದವಿ ಆಕಾಂಕ್ಷಿ ಕನ್ಸಿಡರ್ ಮಾಡಬೇಕು, ಇಲ್ಲದೆ ನನ್ನ ಸಮುದಾಯನೂ ಕೂಡ ರೊಚ್ಚಿಗೆದ್ದು ಬಿಡುತ್ತೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗ್ಬಿಡುತ್ತೆ, ನೀವು ನನ್ನ ಸಮುದಾಯನ ಕಡೆಗಣಿಸ್ತೀರಿ, ನೀವು ನನ್ನ ಸಮುದಾಯದ ನಾಯಕ ಅಂತ ಹೇಳೋ ಶಕ್ತಿ, ಧ್ವನಿ, ಕ್ಷೀಣ ಧ್ವನಿನೂ ನಿಮ್ಮ ಹತ್ರ ಇಲ್ಲ. ದೊಡ್ಡ ಧ್ವನಿಯಲ್ಲಿ ಇರಲಿ, ಕ್ಷೀಣ ಧ್ವನಿನೂ ನಿಮ್ಮ ಹತ್ರ ಇಲ್ಲದೆ ಇರ್ತಕ್ಕಂಥವ್ರು ನಿಮ್ಮನ್ನು ಹೆಂಗೆ ನಾಯಕರು ಅಂತ ಕರಿಬೇಕು? ಮಾತೃ ಹೃದಯದ ನಾಯಕರು ಅಂತ ಹೆಂಗೆ ಕರಿಬೇಕು? ಮಾತೃತ್ವನೇ ಇಲ್ದಿರೋರಿಗೆ ಭ್ರಾತೃತ್ವನೂ ಇಲ್ಲ, ಮಾತೃತ್ವನೂ ಇಲ್ಲ. ನಿಮ್ಮ ಹತ್ರ ಏನೋ ಸುಮ್ಮನೆ ಬರೀ ಸಂವಿಧಾನ ಅದು ಇದಂತ ಸುಮ್ಮನೆ ಡೊಂಗಿ ಬಿಡ್ತಾರೆ ಅಷ್ಟೇ ಹೊರತು ನಿಮ್ಮ ಮನಸ್ಸಿನೊಳಗಡೆ ಸಾಂವಿಧಾನಿಕವಂತ ವ್ಯಕ್ತಿಗಳು ಅಲ್ಲವೇ ಅಲ್ಲ ನೀವು ಯಾವ ನಾಯಕರುಗಳು. ನಮ್ಮ ಪ್ರಿಯಾಂಕ್ ಖರ್ಗೆ ಇದ್ದಾರೆ, ಅವರು ಅಷ್ಟೇ ಬರೀ RSS ಬೇಕು ನಿಂತಿರದೆ ಅವರು ತಮ್ಮ ಕಾಯಕ ಅಂತ ಅನ್ಕೊಬಿಟ್ಟಾರೆ. ಬಿಟ್ಬಿಡ್ರಿ, ಸಮುದಾಯಕ್ಕೆ ಮಾಡಿ. ನಾನು ಹೇಳೋದು, ಪರಮೇಶ್ವರ್ ಅವ್ರು ಏನ್ ಕೇಳಿದ್ರು ಗೊತ್ತಿಲ್ಲ ಅಂತಾರೆ. ನಮಗೆ ಬೇಜಾರಾಗ್ತಿರುತ್ತೆ ಇಲ್ಲಿ. ಏನ್ರಿ ರೀ ನಿಮ್ಮ ಸಮುದಾಯದ ಮಂತ್ರಿ ಅಂತಾರೆ, ಗೃಹ ಮಂತ್ರಿ ಆಗಿದ್ದಾರೆ, ಗೊತ್ತಿಲ್ಲ ಅಂತಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ, ಏನ್ ಕೇಳಿದ್ರು ಗೊತ್ತಿಲ್ಲ ಅಂತಾರೆ. ಹಿಂಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳದಂತೆ ಎಲ್ಲ ದೇವಸ್ಥಾನಗಳಿಗೆ ಹೋಗೋದು, ಮಠಮಾನ್ಯಗಳಿಗೆ ಹೋಗೋದು, ಹೋಮ ಹವನ ಮಾಡಿಸೋದು, ಅದಕ್ಕೂ ಸಮರ್ಥಿಸ್ಕೊಳ್ಳೋದು. ಇಂಥವ್ರನ್ನೆಲ್ಲ ನಾವು ಬೆಂಬಲಿಸ್ಕೊಂಡು ನಿಂತಿರ್ಬೇಕು. ನಾವು ಯಾಕೆ ನಿಂತಿರ್ಬೇಕು? ಯೋಚನೆ ಮಾಡಬೇಕು ದಯಮಾಡಿ. ನಮ್ಮ ಸಮುದಾಯದ ಯುವಕರು, ನಮ್ಮ ಸಮುದಾಯದ ಬುದ್ಧಿಜೀವಿಗಳು, ನಮ್ಮ ಸಮುದಾಯದ ಸ್ವಾಮೀಜಿಗಳಿರ್ಬೋದು ಅಥವಾ ಹೋರಾಟಗಾರರಿರ್ಬೋದು, ಯೋಚನೆ ಮಾಡಿ ನೀವೆಲ್ಲರೂ ನಿಮ್ಮ ಎಲ್ಲ ಶಕ್ತಿಯನ್ನು ಸಮುದಾಯದ ಹಿತಕ್ಕೋಸ್ಕರ ಇಡಿ. ಅವನು ಯಾರೇ ಮಿನಿಸ್ಟರ್ ಆಗಿರಲಿ, ಅದು ಯಾವುದೇ ಪಕ್ಷದ ಮಿನಿಸ್ಟರ್ ಆಗಿರಲಿ, ನಮ್ಮ ಸಮುದಾಯದ ಹಿತವನ್ನ ಕಾಪಾಡೋದಕ್ಕೋಸ್ಕರ ಸಮುದಾಯದ ಚಿಂತಕರಾಗಿ ಇರಬೇಕು ಅಂತ ನಾನು ಬಯಸ್ತೀನಿ. ಎಲ್ಲರೂ ಸಮುದಾಯಕ್ಕೋಸ್ಕರ ನಾವು ಕೈ ಜೋಡಿಸಬೇಕಾದ್ರೆ, ಸಮುದಾಯಕ್ಕೋಸ್ಕರ, ಸಮುದಾಯದ ಘನತೆಗೋಸ್ಕರ, ಸಮುದಾಯದ ಸ್ವಾಭಿಮಾನಕ್ಕೋಸ್ಕರ, ಸಮುದಾಯದ ಅಧಿಕಾರಕ್ಕೋಸ್ಕರ, ಸಮುದಾಯಕ್ಕೆ ಸಿಕ್ಕಬಹುದಾದಂಥ ಅವಕಾಶಗಳಿಗೋಸ್ಕರ ನಾವು ಸಂಘಟಿತರಾಗಬಹುದು, ನಾವು ಹೋರಾಟ ಮಾಡ್ಬೋದು ಹೊರತು ಸಮುದಾಯದ ಯಾವ ನಾಯಕರಿಗೋಸ್ಕರ ಅಲ್ಲ. ಒಂದ್ಸಲ ನಾಯಕನ ಗೆಲ್ಲಿಸಿ ಕಳಿಸಿದ ಮೇಲೆ ಅವನ ತಾಕತ್ ಮೇಲೆ ಅವ್ನು ಬರಬೇಕು ಅಷ್ಟೇ. ಪದೇ ಅವನು ಧ್ವನಿಗೊಳಿಸಬೇಕಾದ ಅಗತ್ಯ ಇಲ್ಲ ಯಾವುದೇ ನಾಯಕನಿಗೆ. ಯಾವುದೇ ನಾಯಕ ಮೈಕ್ ಸಿಕ್ಬಿಟ್ರೆ ಹಾರಾಡ್ಬೋದು, ಏನು ಸಂವಿಧಾನ ಅರ್ಧ ಕುಡಿದು ಬಿಟ್ರೆ ಹಂಗೆ ಆಡ್ಬೋದು. ಅವೆಲ್ಲವೂ ಬೂಟಾಟಿಕೆ.
ಶಕ್ತಿ ಅಲ್ಲ ಅದು. ನೀನ್ ಶಕ್ತಿ ತೋರಿಸಬೇಕಾಗಿರೋದಿಲ್ಲ ಅಂದ್ರೆ ಹೈಕಮಾಂಡ್, ನಿನ್ನ ಪಕ್ಷದ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಅವರು ಬೇರೆ ಪಕ್ಷದಿಂದ ಬಂದವರು, ಜನತಾ ಪರಿವಾರದಿಂದ ಏನಂದ್ರು ಅವರು? ಅಲ್ಲಿ ಎಷ್ಟು ಸೀನಿಯಾರಿಟಿ ಲಿಸ್ಟ್ ಬೇಕಾದಷ್ಟು ದೊಡ್ಡ ಲಿಸ್ಟ್ ಇತ್ತು ಕಾಂಗ್ರೆಸ್ನಲ್ಲಿ. ಏನಂದ್ರು ಅವರು? ನಾನು ಮುಖ್ಯಮಂತ್ರಿ ಆದ್ರೂ ಮಾತ್ರ ನಿಮ್ಮ ಪಕ್ಷಕ್ಕೆ ಬರೋದು ಅಂತ ಹೇಳ್ತಾರೆ. ಅವ್ರ ಸಮುದಾಯ ಓಟ್ ಹಾಕಿದೆ, ಅವರಷ್ಟೇ ದಲಿತ ಸಮುದಾಯನೂ ಓಟ್ ಹಾಕಿದೆ. ಆದರೆ ಯಾವ ಒಬ್ಬ ದಲಿತ ವ್ಯಕ್ತಿಯಿಂದ ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಧ್ವನಿನೇ ಇಲ್ವರಿ ನಿಮಗೆ. ನಿಮಗೆ ಧ್ವನಿ ಇಲ್ಲದೆ ಇರ್ತಕ್ಕಂಥವ್ರ ಮುಂದೆ ನಾವು ನಾಯಕರು ಅಂತ ಒಪ್ಕೊಂಡು ಹೆಂಗೆ ನಿಮ್ಮನ್ನು ಮುಂದೆ ಬಿಟ್ಕೊಂಡು ಹೋಗೋದು ನಾವು? ಖಂಡಿತವಾಗ್ಲೂ ನಮಗೂ ಸೋಲಾಗುತ್ತೆ. ಸೋಲುವ ನಾಯಕನ ಹಿಂದೆ ಯಾರೂ ಹೋಗಬೇಡಿ. ನಾನು ಹೇಳೋದು, ಸೋಲುವ ನಾಯಕರಿಗೋಸ್ಕರ ನಿಮ್ಮ ಧ್ವನಿಯನ್ನು ಕೊಡಬೇಡಿ. ಸೋಲುವ ನಾಯಕರಿಗೋಸ್ಕರ ಅಥವಾ ಬೇರೆಯವರಿಗೆ ಮಾರಾಟ ಆಗುವ ನಾಯಕರಿಗೋಸ್ಕರ ಅಥವಾ ಬೇರೆಯವ್ರ ಮುಂದೆ ಒಂದು ಬಾಲಂಗೋಷಿಗಳಾಗಿರ್ತಕ್ಕಂಥ ನಾಯಕರಿಗೋಸ್ಕರ ನಾವು ನಮ್ಮ ಶಕ್ತಿಯನ್ನು ವ್ಯಯ ಮಾಡಬಾರದು ಅನ್ನೋದು ನನ್ನ ಕಳಕಳಿಯ ಮನವಿ. ಇದು ನನ್ನ ಪ್ರೀತಿಪೂರ್ವಕವಾದ ಮನವಿ, ಇದು ದ್ವೇಷ ಅಲ್ಲ. ತುಂಬ ಬಯಸಿದ್ವಿ ನಾವು, ನಮ್ಮಲ್ಲೊಬ್ಬ ದೊಡ್ಡ ನಾಯಕ ಸೃಷ್ಟಿ ಆಗ್ತಾನೆ, ನಮ್ಮ ಸಮುದಾಯವನ್ನು ಕಾಪಾಡುವಂಥ ಒಬ್ಬ ನಾಯಕ ಸೃಷ್ಟಿ ಆಗ್ತಾನೆ, ಅಥವಾ ನಮ್ಮ ಸಮುದಾಯ ಹಿತರಕ್ಷಣೆಯನ್ನು ಪ್ರಾಣವನ್ನಾದರೂ ಒತ್ತೆ ಇಟ್ಟು ಮಾಡುವಂಥ ಒಬ್ಬ ನಾಯಕ ಸೃಷ್ಟಿ ಆಗ್ತಾನೆ ಅಂತ ನಾವು ತುಂಬ ಆಶಾಭಾವನೆಯಿಂದ ಒಂದಲ್ಲ ಎರಡಲ್ಲ 75 ವರ್ಷಗಳಿಂದ ಕಾದಿದ್ದೀವಿ. 75 ವರ್ಷಗಳಿಂದ ದಲಿತ ಸಮುದಾಯ ಕಾಂಗ್ರೆಸ್ಗೆ ದಂಡಿ ಆಗಿ ಏನು 100% ವೋಟಿಂಗ್ ಮಾಡ್ಕೊಂಡು ಬಂದಿದೆ. ಕಾಸು ಇರಬೇಕು, ಕಾಂಗ್ರೆಸ್ಸು ನಮ್ಮ ಪಕ್ಷ ಅಂತ ಅಂದ್ಕೊಂಡು ಗೆಲ್ಲಿಸ್ಕೊಂಡು ಬಂದದ್ದಕ್ಕೆ ಕಾಂಗ್ರೆಸ್ ಕೊಡ್ತಿರ್ತಕ್ಕಂಥ ಮರ್ಯಾದೆ ಇದು. ನಿಮ್ಮ ಸ್ಥಾನನೂ ಉಳಿಸ್ಕೊಳಕ್ಕಾಗಲ್ಲ, ಮಾನನೂ ಉಳಿಸ್ಕೊಳಕ್ಕಾಗಲ್ಲ ಅಂದಮೇಲೆ ನೀವು ರಾಜೀನಾಮೆ ಕೊಟ್ಟು ಬಂದು ಮನೇಲಿರ್ರಿ. ಯಾತಕ್ಕೆ ಬೇಕು ನಿಮ್ಗೆ ಅಧಿಕಾರ? ಸಮುದಾಯಕ್ಕೆ ಏನೂ ಮಾಡಿದ ಮೇಲೆ ನೀವು ಅಧಿಕಾರ ತಗೊಂಡು ಯಾಕೆ ಮಾಡಬೇಕು? ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಸೊಸೆದರಿಗೋಸ್ಕರ, ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ, ಚಿಕ್ಕಮ್ಮ ದೊಡ್ಡಮ್ಮ, ನಿಮ್ಮ ಜನಗಳಿಗೇ ಮಾಡ್ಕೊಳ್ಳೋಕ್ಕೋಸ್ಕರ ಯಾಕೆ ಇಂಥ ದೊಡ್ಡ ಅಧಿಕಾರ ಬೇಕು? ಯಾಕೆ ನಿಮಗೋಸ್ಕರ ಕೊಡಿಸ್ಬೇಕು? ಏನು ಮಾಡಿದಿರಿ ನೀವು ಸಮುದಾಯಕ್ಕೆ? ಲೆಕ್ಕ ಕೊಡಿ ಎಲ್ಲರೂ. ಪ್ರತಿಯೊಬ್ಬರು ನಾನು ಇನ್ನು ಸಮುದಾಯಕ್ಕೆ ನನ್ನ ಪ್ರಾಣವನ್ನು ಒತ್ತೆ ಇಟ್ಟು ನನ್ನ ಸಿಕ್ಕದಂಥ ಅಧಿಕಾರವನ್ನು ಬಳಸ್ಕೊಂಡು ಹಿಂಗೆ ಮಾಡಿದ್ದೀನಿ ಅಂತ ಪ್ರತಿಯೊಬ್ಬ ನಾಯಕನು, ಯಾವುದೇ ಪಕ್ಷದಲ್ಲಿ ನೀವು ನಾಯಕರುಗಳು, ಬೇರೆ ಪಕ್ಷದವ್ರು ತುತ್ತೂರಿ ಆಗೋದಲ್ಲ ನೀವೆಲ್ಲರೂ. ಬಿಜೆಪಿನಲ್ಲಿರ್ಬೋದು, ಕಾಂಗ್ರೆಸ್ನಲ್ಲಿರ್ಬೋದು, JDS ನಲ್ಲಿರ್ಬೋದು, ಈ ನಾಯಕರುಗಳು ನಾನು ಅಧಿಕಾರ ಸಿಕ್ಕಿದ ಮೇಲೆ ನನ್ನ ಸಮುದಾಯದಿಂದ ಅಧಿಕಾರವನ್ನು ಪಡೆದು ನಾನು ಇಂತಿಂಥ ಕೆಲಸಗಳನ್ನ ನನ್ನ ಸಮುದಾಯಕ್ಕೋಸ್ಕರ ಮಾಡಿದ್ದೀನಿ, ನನ್ನ ಸಮುದಾಯಕ್ಕೋಸ್ಕರ ನಾನು ಪ್ರಾಣವನ್ನೇ ಲೆಕ್ಕ ಇಟ್ಟಿದ್ದೇನೆ, ನಾನು ಪಕ್ಷದ ಜೊತೆ ಹೋರಾಟ ಮಾಡಿ ಇಂತಿಂಥ ತಂದಿದ್ದೀನಿ ಅಂತ ತೋರಿಸಿ ಲಿಸ್ಟ್ ಕೊಡಿ. ಅಂಥ ನಾಯಕರಿಂದ ನಾವು ಇರ್ತೀವಿ, ಪಕ್ಷಾತೀತವಾಗಿರ್ತೀವಿ. ಕೊಡಲಿ ಅವರು. ಹಂಗೆ ಕೊಟ್ಟ ಮೇಲೆ ನಾವೆಲ್ಲರೂ ಬೆಂಬಲಿಸೋಣ. ಸ್ವಾಮೀಜಿಯವರೇ, ನಿಮ್ಮ ಮೇಲೆ ಗೌರವ ಇಟ್ಟು ಹೇಳ್ತಾ ಇದ್ದೀನಿ, ದಯಮಾಡಿ ನೀವು ಜನಗಳನ್ನ ದಿಕ್ಕು ತಪ್ಪಿಸ್ಬೇಡಿ. ಜನಗಳ ದಿಕ್ಕು ತಪ್ಪಿಸೋಕ್ಕೋಸ್ಕರ ಎಲ್ಲರೂ ಸಂಘಟಿಸಬೇಡಿ. ನಿಮ್ಮ ಮಾತಿಗೆ ಬೆಲೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಬರಕ್ಕೆ ರೆಡಿ ಇರ್ತಾರೆ. ಕಷ್ಟ ಸುಖ ಮನೇಲಿ ಈಗೆಲ್ಲ ಮಳೆ ಆಗಿದೆ, ಮಳೆಯಲ್ಲಿ ಉಳ್ಬೇಕಾಗಿರುತ್ತೆ, ಬಿತ್ತನೆ ಮಾಡ್ಬೇಕಾಗಿರುತ್ತೆ, ಅದೆಲ್ಲ ಬಿಟ್ಬಿಟ್ಟು ಏನೋ ನಮ್ಮ ಮಾದೇಪ್ಪನವ್ರಿಗೆ ಅನ್ಯಾಯ ಆಗ್ಬಿಡ್ತಂತೆ, ನಮ್ಮ ಮಿನಿಸ್ಟರ್ಗೆ ಅನ್ಯಾಯ ಆಗ್ಬಿಡ್ತಂತೆ, ಪರಮೇಶ್ವರವ್ರಿಗೆ ಅನ್ಯಾಯ ಆಗ್ಬಿಡ್ತಂತೆ, ಖರ್ಗೆ ಅವ್ರಿಗೆ ಅನ್ಯಾಯ ಆಗ್ಬಿಡ್ತಂತೆ ಅಂತ ಎಲ್ಲ ನಮ್ಮ ಸ್ವಾಮೀಜಿ ಹೇಳ್ಬಿಟ್ರೆ ಹೋಗೋ ನಡ್ರಿ ಅನ್ಕೆ ಬಂದ್ಬಿಡ್ತಾರೆ. ಅವ್ರನ್ನ ದಿಕ್ಕು ತಪ್ಪಿಸಬೇಡಿ ನೀವು. ನಮ್ಮ ಕೆಲಸ ದೊಡ್ಡದು, ನಮ್ಮ ಬದುಕು ದೊಡ್ಡದು, ನಾವೆಲ್ಲ ಒಂದು ತಿಂದು ಕೂಲಿನೇನೋ ಮಾಡ್ಕೊಂಡಿರ್ತೀವಿ ಅಂತ ಜನಗಳು ತುಂಬ ಬೇಸರ ಮಾಡ್ಕೊತಿದ್ದಾರೆ. ಆ ಜನಗಳನ್ನು ನಾವು ಮುಗ್ಧ ಜನಗಳನ್ನ ಅಧಿಕಾರ ಕೊಟ್ಟಿದಾರಲ್ಲಪ್ಪ ಅವರು, ನಿಮ್ಗೆ ಓಟ್ ಹಾಕ್ತಾರಲ್ಲಪ್ಪ, ನಿಮ್ದು ದುಡ್ಡು ಕಾಸು ಏನು ಇಸ್ಕೊಳ್ದೇನೆ, ಅದೇ ಸಾಕಲ್ಲ ಅವ್ರಿಗೆ. ನೀವು ಕೃತಜ್ಞರಾಗೇ ಇಲ್ವಲ್ಲ ನಮ್ಮ ನಾಯಕರುಗಳು. ಅಂತ ಕೃತಜ್ಞಹೀನ ನಾಯಕರಿಗೋಸ್ಕರ ಹೋರಾಟ ಮಾಡೋದನ್ನ ದಯವಿಟ್ಟು ನಾವು ನಿಲ್ಲಿಸಬೇಕಾಗಿದೆ. ನಮ್ಮ ಸಮುದಾಯಕ್ಕೆ ಮಾತ್ರ ನಾವು ನಮ್ಮ ಶಕ್ತಿಯನ್ನು ವ್ಯಯ ಮಾಡಬೇಕಾಗಿದೆ, ನಮ್ಮ ಸಂಘಟನೆಗೋಸ್ಕರ ನಮ್ಮ ಶಕ್ತಿಯನ್ನು ವ್ಯಯ ಮಾಡಬೇಕಾಗಿದೆ ಅಂತ ಈ ಮೂಲಕ ನಾನು ಕೇಳ್ಕೊಂಡು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ.